ರಾಜ್ಯದಲ್ಲಿ ಪ್ರತಿಯೊಂದು ದರನೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಅಂಗನವಾಡಿಯಲ್ಲಿರುವಂತಹ ಮಕ್ಕಳಿಗೆ ತರಕಾರಿ ಖರೀದಿ ಮಾಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡೋದು ಎಷ್ಟು ಅಂದ್ರೆ ಒಂದು ಮಗುವಿಗೆ 50 ಪೈಸೆ ರೀತಿಯಾಗಿ ನೀವು ತರಕಾರಿಯನ್ನ ಖರೀದಿ ಮಾಡಿ ಅಂತ. ಇನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಮಗುವಿಗೆ ಒಂದು ಮೊಟ್ಟೆಯನ್ನ ಖರೀದಿ ಮಾಡಲಿಕ್ಕೂ ಕೂಡ ದರ ಇಂತಿಷ್ಟೇ ಅಂತೇಳಿ ನಿಗದಿ ಮಾಡಿದೆ. ಅದಕ್ಕಿಂತಲೂ ಕೂಡ ಹೆಚ್ಚು ವಾಸ್ತವವಾಗಿ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಂತ ಜಯಮ್ ಅವರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಮೇಡಮ್, ಒಂದು ಮಗುವಿಗೆ ತರಕಾರಿ ಖರೀದಿ ಮಾಡಬೇಕು ಅನ್ನೋದಾದ್ರೆ 50 ಪೈಸೆನ ಕೊಡೋದು ನಿಜಾನ ಇದು? ಖಂಡಿತ ಖಂಡಿತ. ಯಾಕೆಂದ್ರೆ ಇವತ್ತು ಮೆನುವನ್ನ ನಮಗೆ ಮಾಡಿದ್ಮೇಲೆ ಅನ್ನ ಸಾಂಬಾರು ಒಂದಿನ ಇರುತ್ತೆ, ಮತ್ತೆ ಉಪ್ಪಿಟ್ಟು ಒಂದ್ ದಿವಸ ಇರುತ್ತೆ, ಒಂದಿನ ಕಿಚಡಿ ಕೊಡ್ತಾರೆ, ಈ ತರ ಎಲ್ಲ ಇರ್ತಾ ಇತ್ತು. ಈಗ ಅನ್ನ ಸಾಂಬಾರು ಮಾಡ್ಲಿಕ್ಕೆ ಮಕ್ಕಳಿಗೆ ಗರ್ಭಿಣಿ ಬಾಣಂತಿಯರಿಗೆಲ್ಲ ಮನೆಗೆ ಕೊಟ್ಬಿಡ್ತೀವಿ ಟೇಕ್ ಹೋಮ್. ಮಕ್ಳಿಗೆ ಮಾಡ್ಬೇಕಂದ್ರೆ ಒಂದ್ ಮಗುಗೆ 50 ಪೈಸೆ ಕೊಡೋದು ಅದು ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ 50 ಪೈಸೆಗೆ ಏನ್ ಬರುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ಒಂದು ಅಂಗನವಾಡಿಯಲ್ಲಿ ಒಂದ್ 10 ಜನ ಮಕ್ಕಳು ಇರ್ತಾರೆ ಅನ್ಕೊಳ್ಳಿ, ಎಷ್ಟು ಕೊಡ್ತಾರೆ ಅವರು? 5 ರೂಪಾಯಿ ಅಷ್ಟೇ. 5 ರೂಪಾಯಿ. 5 ರೂಪಾಯಲ್ಲೇ ಅವ್ರು ಮಾಡ್ಬೇಕು. ಏನ್ ಸಿಗತ್ತೆ, ಏನ್ ತಗೊಂಡ್ ಮಾಡ್ಬೇಕು ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಒಂದು ಕರಿಬೇವು ತಗೊಳಕ್ಕೂ ಆಗಲ್ಲ ಅಥವಾ ಒಂದು ಕೊತ್ತಂಬರಿ ತಗೊಳಕ್ಕೂ ಆಗಲ್ಲ. ಆಗೋದಿಲ್ಲ. ಬಟ್ ತರಕಾರಿ ತಗೊಳಕ್ ಪೂರ್ತಿ ಇರೋದು ಅಷ್ಟೇ. ಅದು ಅಷ್ಟೇನೆ. ಅವ್ರಿಗೆ ಏನ್ 50 ಪೈಸೆ ಕೊಡ್ತಾರೋ ಅಷ್ಟೇ ಹಾಕ್ತಾರೆ. ಅದು ಕೂಡ ತಿಂಗಳು ಬರುತ್ತೆ ಅಂತ ಇಲ್ಲ. ಬಿಲ್ಲಿಂಗ್ ಎಲ್ಲವೂ 3 ತಿಂಗಳಿಗೆ ಬರೋದು ನಮ್ಗೆ. ಹಂಗಾಗಿ ಮೊಟ್ಟೆ ಹಣ ಆಗಿರ್ಬೋದು ಎಲ್ಲವೂ ಮುಂಗಡವಾಗಿ ಕಾರ್ಯಕರ್ತರು ಹಾಕೊಳ್ಬೇಕು. ಮೊಟ್ಟೆ ಹಣ ಹೇಗ್ ಮೇಡಮ್ ಇದು? ಮೊಟ್ಟೆ ಹಣ ಒಂದು ಮೊಟ್ಟೆಗೆ 6 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದ್ ನೋಡಿ ಸೀಸನ್ ಅಲ್ಲಂತೂ ಬಿಡಿ ಒಂದ್ 6-7 ತಿಂಗಳಂತೂ ಅವ್ರಿಗೆ 6.5, 7, 7.5, 8ರವರೆಗೂ ಇರುತ್ತೆ. ಆವಾಗ ಏನೇ ಹೆಚ್ಚಾದ್ರೂ ಕೊಡೋದಿಲ್ಲ. ಕೊಡ್ಬೇಕು ಅಂತ ಕೇಳಿದ್ರೆ ಇಲ್ಲ, ಅದನ್ನ ಸರ್ಕಾರದಲ್ಲಿ ಇಡಬೇಕು ಅಂತ ಕೇಳ್ತಾರೆ. ನಾವು ಕೂಡ ತುಂಬಾ ಒತ್ತಾಯ ಮಾಡ್ತಾ ಇದೀವಿ. ಏನಂದ್ರೆ ಬಾಲ್ ವಿಕಾಸ್ ಸಮಿತಿ ಇದೆ, ಅದರಿಗೆ ನೀವು ಅಕೌಂಟ್ ಹಾಕ್ತೀರಿ, ಅಲ್ಲಿ ಬರ್ತಕ್ಕಂಥ ಹಣಕ್ಕೆ ಆವತ್ತು ಏನ್ ಜಾಸ್ತಿ ಆಗಿರುತ್ತೆ ಅದನ್ನ ಅಲ್ಲಿ ಹಣಕ್ಕೆ ಎಷ್ಟು ಬರುತ್ತೋ ಅಷ್ಟಾದ್ರೂ ಕೊಡ್ಲಿಕ್ಕೆ ಒಂದು ಆದೇಶ ಮಾಡಿ. ಕಾರ್ಯಕರ್ತರು ಕೈಯಿಂದ ಹಾಕೊಂಡು ತುಂಬಾ ಸಫರ್ ಪಡ್ತಾ ಇದ್ದಾರೆ. ನೋಡಿ, ನೀವು ಮೊನ್ನೆ ನಿಮ್ಮ ಮಾಧ್ಯಮಗಳಲ್ಲೆಲ್ಲ ನೋಡಿದ್ರಿ, ಮೊಟ್ಟೆ ಹಗರಣ ಅಲ್ಲೇನೋ ಕಡಿಮೆ ಕೊಟ್ರು, ಹೀಗ್ ಕೊಟ್ರು ಅಂತ ತೋರಿಸ್ತಾ ಇದ್ದೀರಿ. ಯಾರಂದ್ರೆ ಅವ್ರು ಇವತ್ತು ಅಂಗನವಾಡಿಗಳಿಗೆ ಹೋಗ್ತಾ ಇದಾರೆ, ಇವತ್ತು ಜಸ್ಟಿಸ್ ಹೋಗ್ತಾ ಇದಾರೆ, ಆಮೇಲೆ ಪತ್ರಕರ್ತರು ಹೋಗ್ತಾರೆ, ಏನು ಜನಪ್ರತಿನಿಧಿಗಳು ಹೋಗ್ತಾರೆ. ತಾವು ನೋಡಿದ್ರಿ, ಸಂತೋಷ್ ಲಾಡೂರು ಕೂಡ ಒಂದು ಅಂಗನವಾಡಿಗೆ ಹೋಗಿದ್ರು. ಹಂಗ ಹೋಗ್ತಾರೆ. ಹೋಗಿದ ತಕ್ಷಣ ಇವರು ಕೂಡ 50 ಪೈಸೆನಲ್ಲಿ ಯಾವ ರೀತಿ ಸಾರು ಮಾಡ್ತಾರೆ? 9 ಗ್ರಾಮ್ ಬೇಳೆ ಇದು ಹಾಕ್ಬಿಟ್ಟು ಹೆಂಗ್ ಸಾಂಬಾರ್ ಮಾಡ್ಬೇಕು? ಸಾಂಬಾರ್ ಮಾಡಿದಾಗ ನೀನ್ ಹಿಂಗಿದೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ ಯಾರು ಕೇಳಲ್ಲ. ಇಲ್ಲಿ ಅಂಗನವಾಡಿಲಿ ಹೆಂಗಿದೆ ನೋಡಿ ಅಂತ ತೋರಿಸ್ತಾರೆ. ಅವಾಗ ಕಾರ್ಯಕರ್ತೆ ಹೇಳ್ಕೊಳಕ್ಕೂ ಆಗದೆ, ಒದ್ದಾಡಕ್ಕೂ ಆಗದೆ, ತನ್ನ ಕೈಯಿಂದ ಎಷ್ಟು ದಿನ ಅಂತ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲಿ ಬಂದಿರೋರೇ ಇಲ್ಲಿ ಬಡ ಹೆಣ್ಮಕ್ಳು, ಅವ್ರ ಜೀವನಕ್ಕೆ ಆಗ್ತಾ ಇಲ್ಲ ಅಂತ ಇವತ್ತು ನಾವು ಅವರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ, ಸಂಬಳ ಕೊಡಿ ಅಂತ. ಇದ್ರೊಳಗಡೆ ತರಕಾರಿ ವೆಚ್ಚದೊಳಗೆ ಇಟ್ಕೊಂಡು ಮಾಡಕ್ ಆಗ್ತಾ ಇಲ್ಲ. ಈಗ ಎಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಂಡು ಇವತ್ತು ಬಹುಮುಖ್ಯವಾಗಿ ಮಾರ್ಚ್ 2ನೇ ತಾರೀಕಿಗೆ ಬೆಂಗಳೂರು ಚಲೋ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದ್ರೆ ನಾವು 6ನೇ ಗ್ಯಾರಂಟಿಯಾಗಿ ಸರ್ಕಾರ ತಾವು ಚುನಾವಣಾ ಪೂರ್ವದಲ್ಲಿ ನಮಗೊಂದು ಗ್ಯಾರಂಟಿ ಕೊಟ್ಟಿತ್ತು. ಅದರಲ್ಲಿ 15,000 ಕಾರ್ಯಕರ್ತರಿಗೆ 10,000 ಸಹಾಯಕಿಯರಿಗೆ ಅಂತ ಹೇಳಿ, ನಮ್ಮ ಸರ್ಕಾರ ಬರೋಷ್ಟರಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ನಮ್ಮ ಮಿನಿಸ್ಟರ್ ಅವರು ಹೇಳಿ ಒಂದ್ ಮಾಡಿದ ಜಾಸ್ತಿ ಮಾಡ್ಬೇಕಂತ ಕೇಳ್ತಾ ಇದೀವಿ. ಈ ಬಾರಿ ಕೂಡ ನೀವು ನಮಗೆ ಜಾಸ್ತಿ ಮಾಡಲೇಬೇಕು. ಕೇಂದ್ರದಲ್ಲೂ ಕೂಡ ಮಾಡಿಲ್ಲ, ಅಲ್ಲೂ ನಾವು ಹೋರಾಟವನ್ನು ಹಮ್ಮಿಕೊಳ್ತಾ ಇದೀವಿ. ಹಾಗೆ 2011ರಲ್ಲಿ ನಮಗೆ ಸುಪ್ರೀಂ ಕೋರ್ಟ್ 2022ರಲ್ಲಿ ಒಂದು ಕೋರ್ಟ್ ತೀರ್ಪು ಕೊಡ್ತು. 11ರಿಂದ ರಿಟೈರ್ಡ್ ಮಾಡಿ ಕಳಿಸಿದಿರಿ. ಅವರು ನಿಜವಾಗ್ಲೂ ಬರಿಗೈಯಲ್ಲಿ ಹೋಗಿದ್ದಾರೆ, ಅವರಿಗೆ ಪೆನ್ಷನ್ ಇಲ್ಲ. ಅವರಿಗೆ ನೀವು ಗ್ರಾಚ್ಯುಟಿಯನ್ನ ಜಾರಿ ಮಾಡಲೇಬೇಕು. 23ರಿಂದ ಮಾಡಿದಿರಿ, 31ನೇ ತಾರೀಕು 23ನೇ ಇಸ್ವಿನಲ್ಲಿ ಆಗಿದಂತ ಕಾರ್ಯಕರ್ತೆ ಬರಿಗೈಯಲ್ಲಿ ಹೋಗಿ ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅದರಿಂದ 2011ರಿಂದ ಕೊಡ್ತಕ್ಕಂಥ ಗ್ರಾಚ್ಯುಟಿಯನ್ನ ಮಾಡಲೇಬೇಕು. ಈ ಮಾತನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ನಮ್ಮ ಮಿನಿಸ್ಟರ್ ಅವರೇ ನಿಮಗೆ ಮಾಡಿಕೊಡ್ತೀನಿ, ಅನ್ಯಾಯ ಆಗಿದೆ ಅಧಿಕಾರಿಗಳ ವೈಫಲ್ಯದಿಂದ ಅಂತ ಹೇಳಿದಿರಿ, ಇದನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಈಗ ಹಣವನ್ನ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಕೊಡುತ್ತೆ, ಸ್ಟೇಟ್ ಗವರ್ಮೆಂಟ್ ಎಷ್ಟು ಬರುತ್ತೆ? ಸೆಂಟ್ರಲ್ ಗವರ್ಮೆಂಟ್ 60% ಬರುತ್ತೆ, ಸ್ಟೇಟ್ ಗವರ್ಮೆಂಟ್ 40%. ಮೊದಲು ಸೆಂಟ್ರಲ್ 90 ಇತ್ತು. ತುಂಬಾ ಸೆಂಟ್ರಲ್ ನಮ್ಗೆ ಇವಾಗ ಅನ್ಯಾಯ ಮಾಡ್ತಾ ಇದೆ. 10 ವರ್ಷಗಳಿಂದ ಯಾವುದೇ ಬೆಲೆ ಏರಿಕೆಗೂ ಜಾಸ್ತಿ ಕೊಡ್ತಾ ಇಲ್ಲ. ತರಕಾರಿ ಬೆಲೆ ನಿಗದಿ ಮಾಡಿದ್ದು ಸ್ಟೇಟ್ ಅಥವಾ ಸೆಂಟ್ರಲ್? ಅಲ್ಲ, ಇಬ್ಬರದು ಅನುದಾನ ಸೇರ್ಕೊಂಡು ಮಾಡ್ತಾರೆ. ಇದರಲ್ಲಿ ಯಾರು ನಿರ್ಧಾರ ಮಾಡೋದು? ನಿರ್ಧಾರ ಮಾಡೋದು ನಮ್ಮ ರಾಜ್ಯ ಸರ್ಕಾರದಲ್ಲಿ. ನಮ್ಮ ರಾಜ್ಯದ ಆಯಾ ರಾಜ್ಯಗಳು ಅಲ್ಲಿನ ಮೆನುಗೆ ತಕ್ಕನಾಗಿ ಮಾಡ್ತಾರೆ. ಈ ವಿಚಾರವಾಗಿ ನೀವೇನಾದ್ರೂ ಗಮನಕ್ಕೆ ತಂದಿದ್ದೀರಾ? 50 ಪೈಸದಲ್ಲಿ ಖರೀದಿ ಮಾಡ್ಲಿಕ್ಕೆ ಖಂಡಿತ ತಂದಿದೀವಿ. ನಾವೇನ್ ಮಾಡೋದು, ಸರ್ಕಾರದಲ್ಲಿ ಇಷ್ಟೇ ಇರೋದು, ಕಾಸ್ಟ್ ಇರೋದು ಇಷ್ಟೇ, ಇದಕ್ಕಿನೊಳಗಡೆ ಇಷ್ಟೇ ಕೊಡೋದು ಅಂತ. ತುಂಬಾ ಕಾರ್ಯಕರ್ತರು ನಮಗೆ ಮೀಟಿಂಗ್ ಸೇರಿದಾಗ ಪ್ರತಿ ಇದರಲ್ಲಿ ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ, ಎಷ್ಟು ಅಂತ ಕೈಯಿಂದ ಹಾಕೋಣ. ಹೇಗೆ ಮತ್ತೆ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅವ್ರ ಕೈಯಿಂದ ತಂದು ಹಾಕ್ತಾರೆ. ಮತ್ತೆ ಹಳ್ಳಿಗಳಲ್ಲಾದ್ರೆ ಒಂದಿಷ್ಟು ತರಕಾರಿ
ಬೆಳೆದಿರೋರ ಹತ್ರ ಕೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಒಂದು ಬುಟ್ಟಿ ಇಟ್ಬಿಡಿ, ಪೇರೆಂಟ್ಸ್ ಎಲ್ಲ ತಂದಾಕ್ತಾರೆ. ಸ್ವಾಮಿ ಇವತ್ ಬರೋರೇ ನಮ್ಮಲ್ಲಿ ಬಡವ್ರ ಮಕ್ಕಳೇ ಬರ್ತಾರೆ, ಅವ್ರ ಮನೆಗೆ ತರಕಾರಿ ತಗೊಂಡು ತಿನ್ನೋದೇ ಕಷ್ಟ ಇದೆ. ನಮಗ್ ಬಂದ್ಬಿಟ್ಟು ಬುಟ್ಟಿ ಹಿಟ್ರೆ ಅದ್ರೊಳಗಡೆ ಹಾಕ್ತಾರ ಹೇಳಿ. ಎಲ್ಲೋ ಒಂದ್ ಕಡೆ 10ರಲ್ಲಿ 90% 10% ಆ ರೀತಿ ಸಹಾಯ ಮಾಡೋದಿರ್ಬೋದು, 90% ಸಫರ್ ಪಡ್ತಾ ಇದ್ದಾರೆ. ತನ್ನ ಮನೆಗೆ ತಂದಿರೋ ತರಕಾರಿ ನಗರ ಪ್ರದೇಶದಲ್ಲಿರೋ ಮಕ್ಕಳಿಗಂತೂ ಇನ್ನೂ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಆಗ್ತಿದೆ ಸರ್. ಅವ್ರ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಅದರಲ್ಲಿ ಯಾರ್ಯಾರ ಹತ್ರನೋ ಕೇಳ್ಕೊಳ್ಳೋದು, ತಾನೇ ಕೈಯಿಂದ ತರೋದು, ಮಾಡ್ಬೇಕಲ್ಲ ಅಂತ ಹೇಳಿ ತನ್ನ ಕೈಯಿಂದಾನೇ ಹಾಕಿ ಕೆಲಸ ಮಾಡೋಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಅಂಗನವಾಡಿ ಕಾರ್ಯಕರ್ತರಿಗೆ. ಯಾಕೆಂದ್ರೆ ಬಾಡಿಗೆ ಹಣ ಅಷ್ಟೇನೆ 3-4 ತಿಂಗಳಾದ್ರೂ ಹಾಕೋದಿಲ್ಲ. ಅವ್ನ್ ಬಾಡಿಗೆವನ್ನ ನೀನು ಖಾಲಿ ಮಾಡು ಅಂತಾನೆ. ಅವಾಗ ಅವಳು ಏನ್ ಮಾಡ್ಬೇಕು, ಅವಳ ಕೈಯಿಂದ ಇರೋದು ಕೊಟ್ಟು ಮತ್ತೆ ಅವನ ಅಕೌಂಟ್ ಹಾಕೋದು ಬಾಡಿಗೆದಾರರಿಗೆ ಹಾಕ್ತಾರೆ. ಅವನ ಹತ್ರ ಮತ್ತೆ ವಾಪಸ್ ಇಸ್ಕೊಳ್ಬೇಕು ಅವಳು. ಇಲ್ಲಂದ್ರೆ 6 ತಿಂಗಳು 8 ತಿಂಗಳಾದ್ರೂ ಆಗೋದಿಲ್ಲ. ಏನಂದ್ರೆ ಇನ್ನೂ ಬಿಲ್ ಬಂದಿಲ್ಲ. ಹೆಂಗೆ ಸಫರ್ ಪಡ್ತಾ ಇದಾರೆ ಅಂದ್ರೆ ಬಂಡವಾಳ ಹಾಕಿ ಕೆಲಸ ಮಾಡಿ ಮತ್ತೆ ಇವ್ರ ಹತ್ರ ಹಣ ತಗೊಳ್ಬೇಕು. ಆ ಪರಿಸ್ಥಿತಿನಲ್ಲಿ ಒದ್ದಾಡ್ತಾ ಇದಾರೆ ಕಾರ್ಯಕರ್ತೆಯರು. ಇದೇ ರೀತಿಯಾಗಿ ಒಟ್ಟು 18 ಬೇಡಿಕೆಗಳು ಇರೋದು. ಈ 18 ಬೇಡಿಕೆಗಳ ಈಡೇರಿಕೆಗಾಗಿ ಇದೇ 2ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸನೂ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾಸ್ತವವಾಗಿ ಒಂದು ಮಗುವಿಗೆ ತರಕಾರಿ ಖರೀದಿ ಮಾಡ್ಲಿಕ್ಕೆ 50 ಪೈಸೆ, ಒಂದು 10 ಜನ ಇದ್ರೂ ಕೂಡ 5 ರೂಪಾಯಿ ಆಗುತ್ತೆ. 5 ರೂಪಾಯಲ್ಲಿ ಏನ್ ಖರೀದಿ ಮಾಡಕ್ಕಾಗತ್ತೆ? ಒಂದು ಕರಿಬೇವು ಕೂಡ ಸಿಗೋದಿಲ್ಲ, ಕೊತ್ತಂಬರಿ ದೂರದ ಮಾತಾಯ್ತು. ಈ ರೀತಿ ತರಕಾರಿ ಎಲ್ಲದೂ ಕೂಡ ಖರೀದಿ ಮಾಡಿ ಅಂದ್ರೆ ವಾಸ್ತವವಾದ ಸ್ಥಿತಿ ನೋಡ್ತಾ ಹೋದ್ರೆ ಇಲ್ಲ, ಆ ರೀತಿ ಕೊಡಕ್ಕಾಗೋದಿಲ್ಲ. ಇಂಡೈರೆಕ್ಟ್ ಆಗಿ ಇವರು ಭಿಕ್ಷೆ ಬೇಡಿ, ಒಂದು ಪುಟ್ಟೆ ನೀಡಿ ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ಕೂಡ ಅವಾಸ್ತವವಾದಂತ ಸಂಗತಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.